ಹೊಂಟಿರಿ? ಮನೆಗೆ. ಎದಕ್ ಶಾಲೆಗೆ ಹೋಗಿಲ್ಲ? ಎದಕ್ ಹೋಗಿಲ್ಲ? ನಾವು ಶಾಲ್ಯಾಗ ಟೀಚರ್ ಪರೀಕ್ಷೆ ತೊಂದಿದ್ರ ಅದಕ್ಕೆ ಕಮ್ಮಿ ಮಾರ್ಕ್ಸ್ ತೊಂದಿದ್ದಕ್ಕೆ ಶಾಲೆಯಿಂದ ಹೊರಗೆ ಹಾಕ್ಯಾರ. ಯಾವಾಗ ಹೇಳಿದ್ರ ಎಕ್ಸಾಮ್? ಒಂದು ವಾರ ಮುಂಚೆನೆ ಹೇಳಿದ್ರು. ಪೇರೆಂಟ್ಸ್ ಕರ್ಕೊಂಬಂದು ಮನೆಗೆ ಕಳ್ಸ್ಯಾರ. ಕರ್ಕೊಂಬರ್ಬೇಕಲ್ಲ ಮತ್ತ? ಪೇರೆಂಟ್ಸಿನ ಕರ್ಕೊಂಬಂದ್ರೆ ಬನ್ಯಾಗ ಬಡಿತಾರ. ಮತ್ತೆ ಓದ್ಕೋಬೇಕಿಲ್ಲ, ಹಿಂಗೆ ಯಾಕೆ ಹರಗಾಡತ್ತೀರಿ? ಫೋನ್ ನೋಡ್ತಾ ಟಿವಿ ನೋಡ್ತಾ ಊರೆಲ್ಲ ಸುತ್ತಾಡ್ತಾ ದಿನ ಹೇಗೆ ಕಳೆದಿವೋ ಗೊತ್ತಾಗಲಿಲ್ಲ. ಹೋಗಿ ಶಾನೆ ಅದಿರಿ, ಮನೆಗೆ ಹೋಗಿ ಬಾಂಡೆ ತಿಕ್ಕೋಗ್ರಿ. ಈಗ ಏನ್ ಮಾಡುದು? ನಾವು ಮೊದ್ಲ ಒಂದ್ ವಾರ ಸೂಟಿ ಕೊಟ್ಟಾಗ ಓದ್ಕೊಂಡಿದ್ರು ಚಲೋ ಐತಿ, ಹೆಚ್ಚಿಗೆ ಮಾರ್ಕ್ಸ್ ತೆಗಿತಿದ್ವಿ. ಒಂದ್ ವಾರ ಮುಂಚೆಕ ದಿನ ಸ್ವಲ್ಪ ಓದ್ಕೊಂಡಿದ್ರ ಇನ್ನು ಹೆಚ್ಚಿಗೆ ಮಾರ್ಕ್ಸ್ ತೆಗಿಬೋದಾಗಿತ್ತು. ಮೊಬೈಲ್ ನೋಡ್ತಾ ನಾವು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಬಿಟ್ಟಿವಿ. ಹೇಳೋದು ಮಕ್ಕಳೇ, ಸಮಯನ ಯಾವತ್ತೂ ವ್ಯರ್ಥ ಮಾಡಬಾರ್ದಂತ, ಸದುಪಯೋಗ ಪಡಿಸ್ಕೋಬೇಕಂತ. ನೀನ್ಯಾರು? ನಾನು ಟೈಮ್ ಅಂದ್ರೆ ಏನು? ಬನ್ನಿ ಮಕ್ಕಳೇ ಹೇಳ್ಕೊಡ್ತೀನಿ. ಟೈಮ್ ಅಂದ್ರೆ ಸಮಯ. ನೀನು ಎಷ್ಟು ಗಂಟೆಗೆ ಶಾಲೆಗೆ ಹೋಗ್ತೀಯ? ಬೆಳಗ್ಗೆ. ನೀನು ಯಾವಾಗ ಶಾಲೆಯಲ್ಲಿ ಊಟ ಮಾಡ್ತೀಯ? ಮಧ್ಯಾಹ್ನ. ನೀನು ಯಾವಾಗ ಶಾಲೆಯಿಂದ ಮನೆಗೆ ಹೋಗ್ತೀಯ? ಸಂಜೆ. ನೀನು ಯಾವಾಗ ಮನೆಯಲ್ಲಿ ಊಟ ಮಾಡಿ ಮಲಗ್ತೀಯ? ರಾತ್ರಿ. ಬೆಳಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿ, ಇದಕ್ಕೆ ಸಮಯ ಅನ್ನೋದು. ಓ, ಇದೇನಾ ಸಮಯ ಅಂದ್ರೆ? ನನಗೊಂದು ಡೌಟು. ಬೆಳಗ್ಗೆ ಹೇಗೆ ಕಂಡು ಹಿಡಿತೀವಿ? ಮಧ್ಯಾಹ್ನ ಹೇಗೆ ಕಂಡು ಹಿಡಿಯೋದು? ರಾತ್ರಿ ಹೇಗೆ ಕಂಡು ಹಿಡಿಯೋದು? ವೆರಿ ಗುಡ್ ಮಕ್ಕಳೇ. ನಿಮ್ಮೆಲ್ಲ ಪ್ರಶ್ನೆಗೂ ಉತ್ತರ ಹೇಳ್ತೀನಿ ಬನ್ನಿ. ನನ್ನ ಹೆಸರು ಗಡಿಯಾರ ಅಂತ. ನಿಮ್ಮೆಲ್ಲರಿಗೂ ಎಷ್ಟು ಕೈ ಇದ್ದಾವೆ? ನಿಮ್ಮೆಲ್ಲರಿಗೂ 2 ಕೈ ಇದಾವ. ನನಗೂ ಕೂಡ 3 ಕೈ ಇದಾವೆ. ಇದು ಗಿಡ್ಡ ಕೈ, ಇದು ಉದ್ದ ಕೈ, ಇದು ಚಿಕ್ಕ ಕೈ. ಇದು ಗಂಟೆಯನ್ನ ಸೂಚಿಸುತ್ತದೆ, ಇದು ಸಮಯವನ್ನ ಸೂಚಿಸುತ್ತದೆ, ಇದು ಸೆಕೆಂಡ್ಗಳನ್ನ ಸೂಚಿಸುತ್ತದೆ. ಈ ಗಿಡ್ಡ ಕೈ 12 ಗಂಟೆಯಿಂದ ಸುತ್ತುತ್ತಾ ಮತ್ತೆ 12 ಗಂಟೆಗೆ ಬಂದರೆ 1 ದಿನ ಆಗುತ್ತದೆ. ಎಷ್ಟು ದಿನ ಆಗುತ್ತದೆ ಮಕ್ಕಳೇ? 1 ದಿನ ಆಗುತ್ತದೆ. 1 ದಿನಕ್ಕೆ ಎಷ್ಟು ತಾಸುಗಳು? 24 ತಾಸುಗಳು. ಈ ಉದ್ದ ಕೈ 12ರಿಂದ 5, 10, 15, 20, 25, 30, 35, 40, 45, 50, 55, 60. 1 ಗಂಟೆಗೆ ಎಷ್ಟು ನಿಮಿಷ? 60 ನಿಮಿಷ. 1 ನಿಮಿಷಕ್ಕೆ ಎಷ್ಟು ಸೆಕೆಂಡ್ಗಳು? 60 ಸೆಕೆಂಡ್ಗಳು. ವೆರಿ ಗುಡ್ ಮಕ್ಕಳೇ. ಮಧ್ಯರಾತ್ರಿ 12 ಗಂಟೆಯಿಂದ ಬೆಳಗಿನ 12 ಗಂಟೆವರೆಗೆ AM ಎನ್ನುತ್ತಾರೆ. ಬೆಳಗಿನ 12 ಗಂಟೆಯಿಂದ ಮಧ್ಯರಾತ್ರಿ 12 ಗಂಟೆಗೆ PM ಎನ್ನುತ್ತಾರೆ. ಈಗ ಗಿಡ್ಡ ಮುಳ್ಳು 1 ಗಂಟೆಗೆ, ಉದ್ದ ಮುಳ್ಳು 10 ಗಂಟೆಗೆ ಎಷ್ಟಾಯ್ತು ಮಕ್ಕಳೇ? 1 ಗಂಟೆ 50 ನಿಮಿಷ. ವೆರಿ ಗುಡ್. ಈಗ ಎಷ್ಟಾಯ್ತು? 7 ಗಂಟೆ 40 ನಿಮಿಷ. ವೆರಿ ಗುಡ್. ನೀವು ಇಷ್ಟು ಜಾಣ ಇದ್ದೀರಾ, ಮತ್ತೆ ಯಾಕೆ ಶಾಲೆಗೆ ಹೋಗಿಲ್ಲ? ತಲೆ ತಗ್ಗಿಸಿ ನಿಂದ್ರೋದ್ರಿಂದ ಏನೂ ಪ್ರಯೋಜನ ಇಲ್ಲ. ನಾವು ಸಮಯವನ್ನ ಎಲ್ಲಿವರೆಗೂ ಗೌರವಿಸುವುದಿಲ್ಲೋ ಅಲ್ಲಿವರೆಗೂ ಸಮಯವನ್ನ ನಮ್ಮನ್ನ ಗೌರವಿಸುವುದಿಲ್ಲ. ಅದಕ್ಕೆ ಹೇಳೋದು, ಸಮಯವನ್ನ ಯಾವತ್ತೂ ವ್ಯರ್ಥ ಮಾಡಬಾರ್ದಂತ, ಸದುಪಯೋಗ ಪಡಿಸ್ಕೋಬೇಕಂತ. ಹೌದು, ಈಗ ಗೊತ್ತಾಯ್ತು. ಇನ್ನು ಮುಂದೆ ನಾವು ಸಮಯವನ್ನ ವ್ಯರ್ಥ ಮಾಡುವುದಿಲ್ಲ. ಧನ್ಯವಾದ.